ನಾವೀಗ ಲೇಪಾಕ್ಷಿಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಇದೊಂಥರ ಟ್ರೈನ್ ಮಾಡಿರೋ ದಾರಿ ಅಂದರೆ ಸ್ಟೆಪ್ಸ್ ಏನಿಲ್ಲ, ಡೈರೆಕ್ಟ್ ಒಂಥರ ವಿ ಶೇಪ್ ಟೈಪ್ ಮಾಡಿದ್ದಾರೆ ಒಳಗಡೆ ಹೋಗೋಕ್ಕೆ. ಸೊ ಇದು ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಇಲ್ಲ ಇದೆ ಅಂದ್ಕೊಂಡೇ ಇರಲಿಲ್ಲ ದೇವರು. ಹೊರಗಡೆ ಹೋಗ್ಬಿಟ್ಟು ಬರೋಷ್ಟೊಳಗಡೆ ಸೆಕೆ ನೀರು ಬಂದ್ಬಿಡ್ತಾವ. ನನಗಂತೂ ಇಷ್ಟೊಂದು ಹಳೇದಂತ ಅಂದ್ಕೊಂಡಿರ್ಲಿಲ್ಲ. ಒಂದು ಸೀರಿಯಸ್ಲಿ ಕೆಲವು ಅಂದರೆ ಮೇಲ್ಗಡೆ ಒಳಗಡೆ ದೇವಸ್ಥಾನ ಒಳಗಡೆ ಮೇಲ್ಗಡೆ ಪೇಂಟಿಂಗ್ ಮಾಡಿರೋ ಈ ದೇವ್ರ ಚಿತ್ರಗಳೆಲ್ಲ ನೋಡಿದೆ. ಸಖತ್ ಭಯ ಆಗೋಯ್ತು ನನಗಂತೂ, ಹೆವಿ ಭಯ ಆಗೋಯ್ತು. ಕೆಲವರು ಒಳಗಡೆ ಫೋಟೋಸ್ ಎಲ್ಲ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಸೊ ಏನಕ್ಕೆ ರಿಸ್ಕು, ನಾನು ಆ ದೇವಸ್ಥಾನ ಫೋಟೋಗಳು ನೋಡ್ತಿದ್ದಂಗೆ ಭಯ ಆಗೋಯ್ತು ನನಗೆ. ಏನಕ್ಕಪ್ಪ ಅನಿಸ್ಬಿಡ್ತು, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಫೋಟೋಸು ವೀಡಿಯೋಸು ಏನೂ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಭಯ ಆಯಿತು ಗುರು, ದೇವರಾಣಿಗೆ ಸಖತ್ ಭಯ ಆಯಿತು. ಎದೆ ಡವ 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 ಅಂತ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗೋಯ್ತು ಅವಾಗಲೇ ನನಗೆ. ಸೊ ಏನಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ರಾವಣ ಸೀತೆನ ಎತ್ಕೊಂಡು ಹೋಗುವಾಗ ಜಟಾಯು ಅಡ್ಡ ಬೀಳ್ತಾನೆ. ಅಡ್ಡ ಬಿದ್ದಾಗ ರಾವಣ ಒಂದೇ ಏಟೆ ಕಡ್ದು ಬಿಡ್ತಾನೆ ರೆಕ್ಕೆನ. ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಜಟಾಯು. ಅವರು ಜಟಾಯು ಅಂದರೆ ಕೆಳಗಡೆ ಬಿದ್ದರು. ಟಿಕೆಟ್ ಕೊಟ್ಟರೆ ಅವ್ರು ಅರ್ಧ ಹಾಕ್ಬಿಡ್ತಾರೆ ಇಲ್ಲೇ. ಓ ಇನ್ನೊಂದು ಪ್ಲೇಸ್ ಇದೆ ನಾವು ನೋಡೋದು, ನಂದಿ. ಗಾಡಿ ಹಾಕೊಂಡು ಹೋಗೋಣ ಅಲ್ಲಿಗೆ ಡೈರೆಕ್ಟ್. ಅಲ್ಲಿ ಅಲೋಡ್ ಬಿಡ್ದ ಅಂದರೆ ಒಳಗಡೆ ಬಿಡ್ತಾ ಇಲ್ಲ, ಲಾಕ್ ಮಾಡಿಬಿಟ್ಟಿದ್ದಾರೆ. ಏನಕ್ಕಂತ ಗೊತ್ತಾಗ್ತಿಲ್ಲ. ಸೊ ಫೈನಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಚೆನ್ನಾಗಾಯ್ತು. ಓಕೆ ಹಾಯ್ ಕೊಡೋ ಅಂದರೆ ಕೈ ಕಡಿತಾ ಇದೆ. ನೀವು ಕಡಿಯಂಗಿಲ್ಲಪ್ಪ, ಕಡಿಯಂಗಿಲ್ಲ. ಕೋತಿ ಪರೀಕ್ಷೆ ಆಟ ಆಡ್ತಾ ಇದ್ದೀನಿ ನಾನು. ಇಲ್ಲ ತುಂಬ ಸ್ಮೂತ್ ಆಗಿದೆ. ಹೇಯ್ ಕಡಿಯಂಗಿಲ್ಲ, ಕಡಿಯಂಗಿಲ್ಲ, ಕಡಿಯಂಗಿಲ್ಲ. ಮೂಗು 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 ಕಿವಿ ಇಲ್ಲ. ಈ ಕಡೆ ಬಾ. ಎಲ್ಲರೂ ಕೋತಿ ಜೊತೆ ಆಟ ಆಡ್ದವ್ರಿದ್ರು. ಇಲ್ಲಿ ಬಾ, ಇಲ್ಲಿ ಬಲ್ಲಿ ಹೊಲ್ಟೋಗ್ಬಿಟ್ಟೆ ಕೆಳಗಡೆ. ದೊಡ್ಡ ಕೋತಿಗಳಿರೋಬ್ರು ಇಲ್ಲಿ. ಲುಕ್ಕೋ ಏನ ಕಣ್ಣು ಹೊಡಿತಿದ್ಯಾ? ಮೊಬೈಲ್ ಗಿಬಲ್ ಕಿತ್ಕೊಂಡ್ರೆ ಮುಗೀತು ಕತೆ ನಂದು. ನೋಡಿ ಹತ್ರ ಇದೆ ಕೋತಿಗಳು. ಗುರು ಹಿಂದೆ ಹುಷಾರು ಗುರು. ಕಚ್ತಾನೆ ಗುರು ಇವನು. ದೊಡ್ಡ ಕೋತಿ ನನ್ನ ಕೈ ಹಿಡ್ಕೊಂಡ್ಬಿಟ್ಟವನೆ. ಹಾಂ ಕ್ಯಾಮ್ರಾ ಗುರು, ಕ್ಯಾಮ್ರಾನ ಹಂಗೆಲ್ಲ ಕಿತ್ಕೋಬಾರ್ದು ಗುರು, ಕೈ ಕೊಡು. ಏನ ಇದು ತಾಯಿ, ಇದು ಪಾಪು. ಬಾ ಹಾಯ್ ಅಂತ ಹೇಳು ಎಲ್ಲರಿಗೂ. ಕೋತಿ ಮರಿ. ಹಾಂ ಕಚ್ಚಂಗಿಲ್ಲ. ನಿಧಾನ 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 ನಿಧಾನ. ಅಂತ ಕೋತಿಗಳ ಜೊತೆ ಆಟ ಆಡಿದ್ದಾಯ್ತು. ಸೊ ಮೇಲ್ಗಡೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಗುರು ಇದೆ ಗರುಡ, ಅಲ್ಗೋಗ ಬಿಡ್ತಾ ಇಲ್ಲ ನಮ್ಮನ್ನ. ಸೊ ಇದೆ ಗರುಡ, ಇನ್ನೆಲ್ಲ ಏನಿಲ್ಲ. ಇಲ್ಲಿ ಮೇಲ್ಗಡೆ ಏನೂ ಇಲ್ಲ, ವ್ಯೂ ಪಾಯಿಂಟು. ಈ ಕಡೆ ಎಲ್ಲ ಊರು ಕಾಣಿಸ್ತಿದೆ. ನಾವು ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀಗ. ಸರ್ ಎಷ್ಟು ಸರ್ ಇದು? ಹಾಂ 250 ಪರ್ ಪರ್ಸನ್ಗೆ 250. ಸ್ಮೈಲ್ ಕೊಡಲ್ಲ ಅಷ್ಟೇ. ಇವರೇ ನೋಡಿ ಆರ್ಟಿಸ್ಟ್.
ಇವತ್ತಿನ ದಿನ ಇಷ್ಟ ಆಗಿತ್ತು ಕತೆ ನಮ್ಮದು. ಜನವರಿ ದಿನ, ಹೊಸ ವರ್ಷದ ದಿನ. ಸೊ ಆಚೆ ಬಂದು ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಎಲ್ಲ ಒಂಥರ ಒಳ್ಳೆ ಪ್ಲೇಸ್ ವಿಸಿಟ್ ಮಾಡಿ ತುಂಬ ಖುಷಿ ಆಯಿತು ನನಗಂತೂ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ದಿಸ್ ಈಸ್ ರವಿ ಆರ್ಯ, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡ್ರು, ಏನೋ ಬಂದಿತ್ತು ನಿಮ್ಮಲ್ಲಿ ಅಪ್ಪ. ಎಲ್ಲರೂ ಚೆನ್ನಾಗಿರಿ, ಎಲ್ಲ ಆಸೆಗಳನ್ನ ಈಡೇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಎಲ್ಲರೂ ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಈಗಾಗಲ್ಲ ಕಾಲಿಡೋಕ್ಕೆ ಜಾಗ ಇಲ್ಲ ಇಲ್ಲಿ ಜಾಸ್ತಿ, ತುಂಬ ಜನ ಇದ್ದಾರೆ.